ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋಸ್. ಇವತ್ತು ನಾವು ಅಂಗನವಾಡಿಯಲ್ಲಿ ಸಿಗುವಂತಹ ಪ್ರೋಟೀನ್ ಪೌಡರಿಂದ ಮಕ್ಕಳಿಗೆ ಸ್ವೀಟಾಗಿ ಮಾಲ್ಟು ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ಕೊಳ್ಳೋಣ. ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಅದರಿಂದ ಎರಡು ಸ್ಪೂನು ಅಂಗನವಾಡಿಯಲ್ಲಿ ಸಿಗುವಂಥ ಪ್ರೋಟೀನ್ ಪೌಡರ್ ತೊಗೊಂಡಿದ್ದೀನಿ. ಸೇಮ್ ಕ್ವಾಲಿಟಿಯಲ್ಲಿ ರಾಗಿ ಪೌಡರ್ನೂ ತೊಗೊಂಡಿದ್ದೀನಿ 2 ಸ್ಪೂನು. 2 ಗ್ಲಾಸ್ ನೀರಿದೆ, ಆಲ್ಮೋಸ್ಟ್ ಇದೊಂದು ಅರ್ಧ ಲೀಟ್ರ್ ನೀರಾಗುತ್ತೆ. 1 ಕಪ್ಪು ಹಾಲಿದೆ. ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಮಕ್ಕಳಿಗೆ ಏಲಕ್ಕಿ ಸ್ಮೆಲ್ ಇಷ್ಟ ಆಗಲ್ಲ. ಮತ್ತು 2 ಪೀಸು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಹೇಗೆ ಮಾಡೋಣ ಇವಾಗ ಅಂತ ನೋಡ್ಕೊಳ್ಳೋಣ. ಯಾವುದ್ರಲ್ಲಿ ಅಡುಗೆ ಮಾಡ್ತೀವಿ ಅದೇ ಪತ್ಲಪ್ಪೇನು ತೊಗೊಳ್ಳೋಣ. ಅದಕ್ಕೆ ಇವಾಗ ಫಸ್ಟ್ ಆಗ್ಬಿಟ್ಟು ಪ್ರೋಟೀನ್ ಪೌಡರ್ ಹಾಕ್ಕೊಳ್ಳೋಣ, ರಾಗಿ ಪೌಡರ್ ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವೀಗ ತೆಗೆದಿಟ್ಟಂತೆ 2 ಗ್ಲಾಸ್, ಫಸ್ಟ್ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ, ಫುಲ್ ಫ್ಲೇಮಲ್ಲೇ ಇರಲಿ, ಕೈ ಬಿಡಾದೆ ಇದನ್ನು ಆಡಿಸ್ಕೊಳ್ಳಿ, ಇಲ್ಲಾಂದ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಸ್ಟಾರ್ಟಿಂಗಲ್ಲೇ ಬೆಲ್ಲನೂ ಸೇರಿಸ್ಕೊಳ್ಳಿ, ಅದು ಇದ್ರ ಜೊತೆನೇ ಕರಗಿಬಿಡುತ್ತೆ. ಕೈ ಬಿಡಬಾರ್ದು. ಬೆಲ್ಲನೂ ಕರಗ್ತಾ ಬಂತು. ಇದು ಅಂಗನವಾಡಿಯಲ್ಲಿ ಸಿಗುವಂಥ ಪೌಡ್ರನ್ನ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ, ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾರೆ. ಅದ್ರ ಬದಲಾಗಿ ನೀವು ಈ ಥರ ಮಕ್ಕಳಿಗೆ ಏನಾದರೂ ಮಾಡಿಕೊಂಡ್ರೆ ಅವ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ. ಇದು ಗಟ್ಟಿ ಆಗ್ತಾ ಬಂತು, ಸ್ವಲ್ಪ ಜಾಸ್ತಿ ತುಂಬ ಗಟ್ಟಿ ಆಗಿಬಿಟ್ಟಿದೆ. ಅದಕ್ಕೆ ಇನ್ನೂ ನಾನು 1 ಗ್ಲಾಸ್ ನೀರು ಸೇರಿಸ್ಕೊಳ್ತೀನಿ. ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಪಿಂಚು ಉಪ್ಪು ಹಾಕ್ಕೊಳ್ತೀನಿ, ಸ್ವೀಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ. ನಿಮಗೆ ಶುಗರು ಇದರಲ್ಲಿ ನಾನು ಕಮ್ಮಿನೇ ಹಾಕಿದ್ದೀನಿ, ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಬೆಲ್ಲನ. ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಮ್ಗೆ ಹಾಲು ಸೇರಿಸೋಣ. ಆಲ್ರೆಡಿ ನಾನು ಬಿಸಿ ಮಾಡಿದ್ದೀನಿ, ಹಾಲನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ, ಅದ್ರ ಜೊತೆಗೇ ನಾನು ಶುಂಠಿ ಪೌಡರ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಆಲ್ರೆಡಿ ರೆಡಿ ಆಗಿದೆ. ಕೊನೆಯದಾಗ್ಬಿಟ್ಟು ನಾನು ತುಪ್ಪನ ಸೇರಿಸ್ಕೊಳ್ತೀನಿ. ನಿಮ್ಮ ಕೈಲಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಓಕೆ, ಇವಾಗ ಸರ್ವ್ ಮಾಡೋಣ. ತುಂಬ ಟೇಸ್ಟಿಯಾಗಿದೆ. ಎಲ್ಲರೂ ಒಂದು ಟ್ರೈ ಮಾಡಿ ನೋಡಿ. ಸುಮ್ಮನೆ ಅಂಗನವಾಡಿ ಸಿಗುವಂಥ ಪ್ರೋಟೀನ್ ಪುಡಿನೆಲ್ಲ ವೇಸ್ಟ್ ಮಾಡಬೇಡಿ. ಮತ್ತು ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.